ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕೆಲವು ದಿವಸಗಳಿಂದ ನಾನು ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತ ಹೇಳಿದರೆ, ನಾನು SSLC ಅವರ ವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ. ಆದ ಕಾರಣ ನಿಮಗೆ ಸ್ವಲ್ಪ ಫ್ರೀ ಆಯಿತು. ಹೇಗಿದ್ದರೂ ಫ್ರೀಯೇ, ಇದರ ಜೊತೆ ಸ್ವಲ್ಪ ಜಾಸ್ತಿ ಫ್ರೀನೆಸ್ಸು ಸಿಕ್ಕಿತು. ಈಗ ತೊಂದರೆ ಇಲ್ಲ. ಹಿಂದಿನ ಕ್ಲಾಸಲ್ಲಿ ನಾವು ಒಂದಷ್ಟು ಮಾತುಕತೆಗಳನ್ನು ಮಾಡಿದ್ದೇವೆ. ಈ ಬ್ರಿಟಿಷರ ಆಡಳಿತ ಭಾರತದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿತು ಅನ್ನೋದರ ಬಗ್ಗೆ. We were discussing about the impact of British rule in India. Mainly it is concerned on the land system, land revenue system. See, once again we can recall this. A new class of zamindars who were exploited the peasants. ಜಮೀನ್ದಾರರು ಅನ್ನುವಂಥ ಒಂದು ಹೊಸ ವರ್ಗ, ಅದು ರೈತರ ಶೋಷಣೆ ಮಾಡುವ ಒಂದು ವರ್ಗವಾಗಿ ರೂಪುಗೊಳ್ಳುವುದಕ್ಕೆ ಬ್ರಿಟಿಷ್ ಆಡಳಿತ ಕಾರಣವಾಯಿತು ಅನ್ನೋದು. ಸೆಕೆಂಡ್ ಥಿಂಗ್ ಈಸ್ ದ ಫಾರ್ಮರ್ಸ್ ಹೂ ಆರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ನೋಡಿ, ಒಂದು ಕಾಲಕ್ಕೆ ರೈತರ ಕೈಯಲ್ಲಿ ಭೂಮಿ ಇತ್ತು. ಈ ಬ್ರಿಟಿಷ್ ಆಡಳಿತ ಬಂದ ನಂತರ ಏನಾಯಿತು ಅಂತೇಳಿದರೆ, ರೈತರ ಕೈಯಿಂದ ಭೂಮಿ ಜಮೀನ್ದಾರರಿಗೆ ವರ್ಗಾವಣೆ ಆಯಿತು. ಜಮೀನ್ದಾರರಿಗೆ ಭೂಮಿ ವರ್ಗಾವಣೆ ಆದಾಗ ಜಮೀನ್ದಾರರ ಜಮೀನುಗಳಲ್ಲಿ ಕೇವಲ ಕೆಲಸಗಾರರಾಗಿ ಮಾತ್ರ ರೈತರು ಉಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಜಮೀನ್ದಾರನಿಗೆ ಪೂರ್ಣವಾದಂಥ ಅಧಿಕಾರ ಬಂದುಬಿಟ್ಟಿತು. ಇದರಿಂದಾಗಿ ರೈತರ ಶೋಷಣೆಗೆ ಕಾರಣವಾಯಿತು. ರೈತರು ಭೂಮಿಯನ್ನು ಕಳೆದುಕೊಂಡಂಥ ಕೇವಲ ಕೆಲಸಗಾರರಾಗಿ ಉಳಿದುಕೊಳ್ಳುವ ಹಾಗೆ ಆಯಿತು. ನೆಕ್ಸ್ಟ್, ಲ್ಯಾಂಡ್ ಬಿಕೇಮ್ ಎ ಕಮಾಡಿಟಿ. ಲೋನ್ಸ್ ಕುಡ್ ಬಿ ರೇಸ್ಡ್ ಆನ್ ದ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ಸ್. ಭೂಮಿ ಅನ್ನುವಂಥದ್ದು ಏನಾಯಿತು ಅಂತೇಳಿದರೆ, ಅದು ಕೇವಲ ಒಂದು ವಸ್ತು ಆಯಿತು. ಹಾಗಾದರೆ ಏನು ಅಂತ ನೀವು ಕೇಳ್ಬೋದು, ಭೂಮಿ ವಸ್ತು ಅಲ್ಲದೆ ಇನ್ನೇನು ಅಂತೇಳಿ. ಅದು ಒಂದು ಭಾವನೆಗೆ ಸಂಬಂಧಪಟ್ಟ ವಿಷಯ. ಇದು ನನ್ನ ಭೂಮಿ, ಇದು ನನ್ನ ಮಣ್ಣು, ಇದು ನನ್ನ ದೇಶ, ಇದು ನನ್ನದು ಅನ್ನುವಂಥದ್ದು ಭಾವನೆಗೆ ಸಂಬಂಧಪಟ್ಟಂಥ ವಿಚಾರ. ರೈತನಿಗೂ ಭೂಮಿಗೂ ಒಂದು ಗಾಢವಾದ ಸಂಬಂಧ ಇದೆ. ರೈತ ಭೂಮಿಯಲ್ಲಿ ಬೆಳೆಯನ್ನು ಬೆಳೀತಾನೆ. ಬೇರೆ ಎಲ್ಲರೂ ಕೂಡ ತಾವು ಮಾಡಿದ ಉತ್ಪಾದನೆಯನ್ನು ಮಾರಿದರೆ ರೈತ ಇನ್ನೊಬ್ಬನಿಗೆ ತಾನು ಬೆಳೆದಂಥ ವಸ್ತುಗಳಲ್ಲಿ ಒಂದು ದವಸ ಧಾನ್ಯವನ್ನು ಇನ್ನೊಬ್ಬನಿಗೆ ಫ್ರೀಯಾಗಿ ಕೊಡ್ತಾನೆ. ಯಾಕೆಂದರೆ ಅಲ್ಲಿ ಒಂದು ಜೀವಪರವಾದಂಥ ಒಂದು ದೃಷ್ಟಿಕೋನ ರೈತ ಸಮುದಾಯದಲ್ಲಿ ಇತ್ತು. ಈಗಲೂ ಕೂಡ ಆ ಭಾವನೆ ಜನರಲ್ಲಿ ಇದೆ. ರೈತರ ಬಗ್ಗೆ ಆ ಭಾವನೆ ಜನರಲ್ಲಿ ಇದೆ. ಅಂಥ ಸಂದರ್ಭದಲ್ಲಿ ಭೂಮಿಯ ಮೇಲೆ ಇರುವ ಭಾವನೆಗಳು ಹೊರಟು ಹೋಗಿ ಭೂಮಿ ಕೇವಲ ಒಂದು ವ್ಯಾವಹಾರಿಕ ವಸ್ತುವಾಗಿ ಮಾರ್ಪಟ್ಟಿತು. ಭೂಮಿಯನ್ನು ಅಡವಿಟ್ಟು ಲೋನು ತಗೊಳ್ಳೋದಕ್ಕೆ ಸಾಧ್ಯವಾಯಿತು. ಅಂದರೆ ಹಣಕ್ಕೆ ಭೂಮಿ ಮತ್ತು ಹಣದ ನಡುವೆ ಸಂಬಂಧ ಏರ್ಪಟ್ಟು ಹಣವೇ ಭೂಮಿಗೆ ಪ್ರಧಾನವಾಯಿತು ಅನ್ನುವಂಥದ್ದು ಎರಡನೇ. ಇನ್ನು ನೆಕ್ಸ್ಟ್ ಪಾಯಿಂಟ್ ಈಸ್, many zamindars had to mortgage their land to pay the land taxes. ಅನೇಕ ಕಡೆಗಳಲ್ಲಿ ಜಮೀನ್ದಾರರೇ ತೊಂದರೆಗೊಳಗಾದರು. ಹಾಗೆ ತೊಂದರೆಗೊಳಗಾದ ಜಮೀನ್ದಾರರು ಅವರ ಭೂಮಿಯನ್ನು ಅಡವಿಟ್ಟು ಅದರಿಂದ ಬಂದ ಹಣವನ್ನು ಸರ್ಕಾರಕ್ಕೆ ಕಂದಾಯವಾಗಿ ಕಟ್ಟಬೇಕಾಯಿತು. ಆವಾಗ ಆ ಭೂಮಿಯಲ್ಲಿದ್ದಂಥ ರೈತರು ಕೂಡ ಇದು ನಿರಾಶ್ರಿತರಾಗಿ ಎಲ್ಲೆಲ್ಲೋ ದಿಕ್ಕಾಪಾಲಾಗಿ ಹೋಗುವ ಹಾಗೆ ಆಯಿತು ಅಂತೇಳಿ. ನೆಕ್ಸ್ಟ್, ದ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್. ಕೃಷಿ ಅನ್ನುವಂಥದ್ದು ವಾಣಿಜ್ಯೀಕರಣಕ್ಕೊಳಗಾಯಿತು. ಆಹಾರದ ಬೆಳೆಗಳು ಕಡಿಮೆಯಾಗಿ ವ್ಯಾಪಾರಿ ಬೆಳೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಬಂತು. ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಈ ಬಡ್ಡಿಗೆ ದುಡ್ಡು ಕೊಡುವವರು ಅಂತ ಇದ್ದಾರೆ ನೋಡಿ. ಈ ಬಡ್ಡಿಗೆ ದುಡ್ಡು ಕೊಡುವವರು ಅನ್ನುವಂಥದ್ದು ಸ್ಟ್ರಾಂಗ್ ಆದದ್ದು ಈ ಕಾಲದಲ್ಲಿ. ಯಾಕಂದರೆ ಜಮೀನ್ದಾರರಿಗಾಗಲಿ ರೈತರಿಗಾಗಲಿ ಹಣ ಇಲ್ಲದೆ ಆದಾಗ ಅವನು ಸಾಲ ತಗೋಬೇಕು. ಸಾಲ ಯಾರ ಹತ್ರ ತಗೊಳ್ಬೇಕು? ಬಡ್ಡಿಗೆ ದುಡ್ಡು ಕೊಡುವವನ ಹತ್ರ ಸಾಲ ತಗೊಳ್ಬೇಕು. ಒಮ್ಮೆ ಬಡ್ಡಿಗೆ ದುಡ್ಡಿಗೆ ಸಾಲವನ್ನು ತಗೊಂಡ್ರೆ ಆಮೇಲೆ ಆ ಬಡ್ಡಿಯನ್ನು ಎಂದೂ ತೀರಿಸಲಿಕ್ಕಾಗದಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಈ ಕಾಲದಲ್ಲಿ ಆದಂಥ ಮಹತ್ವದ ಬದಲಾವಣೆ. ಇನ್ನು ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್. ಬ್ರಿಟಿಷರ ಕಾಲದಲ್ಲಿ ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಹೇಗೆಲ್ಲ ಬಂತು, ಹೇಗೆಲ್ಲ ಆಯಿತು ಅನ್ನುವಂಥದ್ದು. ವಿ ಹ್ಯಾವ್ ಎ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಎಜುಕೇಷನ್. ನಮ್ಮಲ್ಲಿ ಒಂದು ಶೈಕ್ಷಣಿಕವಾದಂಥ ವ್ಯವಸ್ಥೆ ಇತ್ತು. ಈ ಶೈಕ್ಷಣಿಕವಾದಂಥ ವ್ಯವಸ್ಥೆ ಅನ್ನುವಂಥದ್ದು ಬ್ರಿಟಿಷರು ಬಂದ ನಂತರ ಅದು ಬದಲಾವಣೆ ಆಯಿತು. ಈ ಬದಲಾವಣೆಯ ಕಾರಣವಾದ ಅಂಶ ಏನು ಅಂತೇಳಿದರೆ, ಫಾರ್ಮರ್ಲಿ ಬ್ರಿಟಿಷ್ ಓಪನ್ಡ್ ಸ್ಕೂಲ್ಸ್ ಫಾರ್ ದೇಯರ್ ಚಿಲ್ಡ್ರನ್. ಯುರೋಪಿನಿಂದ ಬಂದಂಥ ಅವರ ಮಕ್ಕಳಿಗಾಗಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು.
ಹಾಗೆ ಪ್ರಾರಂಭ ಮಾಡಿದಂಥ ಶಿಕ್ಷಣ ಆಮೇಲೆ ಸ್ಲೋಲಿ ಇಟ್ ವಾಸ್ ಎಕ್ಸ್ಟೆಂಡೆಡ್ ಟು ಲೋಕಲ್ಸ್ ಆಲ್ಸೋ. ಸ್ಥಳೀಯ ಭಾರತೀಯರಿಗೆ ಕೂಡ ಆ ಶಿಕ್ಷಣವನ್ನು ನಿಧಾನವಾಗಿ ವಿಸ್ತರಿಸಲಾಯಿತು. ಇನ್ 1782 ವಾರನ್ ಹೇಸ್ಟಿಂಗ್ಸ್ ಸ್ಟಾರ್ಟೆಡ್ ಕಲ್ಕತ್ತಾ ಮದ್ರಸಾ. 1789ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಕಲ್ಕತ್ತಾ ಮದ್ರಸವನ್ನು ಪ್ರಾರಂಭ ಮಾಡಿದ. ನೆಕ್ಸ್ಟ್ ಇನ್ 1792 ಜೋನಾಥನ್ ಡಂಕನ್ ಸ್ಟಾರ್ಟೆಡ್ ಸಂಸ್ಕೃತ್ ಕಾಲೇಜ್ ಅಟ್ ಬೆನಾರಸ್. ಜೋನಾಥನ್ ಡಂಕನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಬನಾರಸ್ನಲ್ಲಿ ಸಂಸ್ಕೃತ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿದ. ನೆಕ್ಸ್ಟ್ ಚಾರ್ಲ್ಸ್ ಗ್ರ್ಯಾಂಟ್ ಪ್ರೆಸ್ಡ್ ಫಾರ್ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್. ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಚಾರ್ಲ್ಸ್ ಗ್ರಾಂಟ್ ಅನ್ನುವನು ಹೆಚ್ಚು ಒತ್ತಾಯವನ್ನು ಮಾಡಿದ. ಇನ್ 1828 ವಿಲಿಯಂ ಬೆಂಟಿಂಕ್ ಇನ್ಸಿಸ್ಟೆಡ್ ಫಾರ್ ದ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ. ಸಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವಿಲಿಯಂ ಬೆಂಟಿಂಕ್. ಹೂ ವಾಸ್ ಹಿ? ಈ ವಿಲಿಯಂ ಬೆಂಟಿಂಕ್ ಅನ್ನುವಂಥ ಒಬ್ಬ ಗವರ್ನರ್ ಜನರಲ್, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಗವರ್ನರ್ ಜನರಲ್. ಅವನು ಮೊದಲು ಆಫ್ರಿಕಾದಲ್ಲಿದ್ದ. ಅವನು ಆಫ್ರಿಕಾದಲ್ಲಿದ್ದಾಗ ಅಲ್ಲಿಯ ಜನಗಳಿಗೆ ತುಂಬ ಉಪಯೋಗವನ್ನು ಮಾಡಿಕೊಟ್ಟಿದ್ದಾನೆ. ಅಂದರೆ ಅವನದ್ದೊಂದು ಸುಧಾರಣಾ ಪರವಾದ ದೃಷ್ಟಿಕೋನ. ಸುಧಾರಣಾ ಪರವಾದ ದೃಷ್ಟಿಕೋನ ಆದರೆ ಅವನದ್ದು ಒಂದು ಸಮಸ್ಯೆಯೂ ಇದೆ. ತಾನು ಯಾವ ದೇಶಕ್ಕೆ ಹೋಗ್ತೇನೋ ಅಲ್ಲಿಯ ಜನರನ್ನು ಉದ್ಧಾರ ಮಾಡಬೇಕು ಅನ್ನೋ ಭಾವನೆ ಅವನಿಗಿತ್ತು. ಆದರೆ ಅಲ್ಲಿಯ ಜನಗಳಿಗೆ ಏನೂ ಇಲ್ಲ, ಅವರ ಕೈಯಲ್ಲಿ ಯಾವ ಒಂದು ಪರಂಪರೆ ನಾಗರಿಕತೆ ವ್ಯವಸ್ಥೆಗಳಿಲ್ಲ. ಅದು ಏನಿದ್ರೂ ಕೂಡ ಬ್ರಿಟಿಷರಿಂದಲೇ ಕೊಟ್ಟು ಸಾಧ್ಯವಾಗಬೇಕು. ಆದ್ದರಿಂದ ನಾವು ಹೋಗಿ ಅವರನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಮನೋಭಾವನೆಯಲ್ಲಿ ಇದ್ದಂಥ ಮನುಷ್ಯ ವಿಲಿಯಂ ಕ್ಯಾವೆಂಡಿಷ್ ಬೆಂಟಿಂಕ್. ಈ ವಿಲಿಯಂ ಬೆಂಟಿಂಕ್ ಏನು ಮಾಡಿದ? ಹಿ ಸಪೋರ್ಟೆಡ್ ಇಂಗ್ಲೀಷ್ ಎಜುಕೇಷನ್ ಆ್ಯಂಡ್ he was a governor general. He formed Thomas Babington Macaulay committee to give a report on education how has to be. According to Macaulay, William Bentinck himself started English schools in India. It was in English medium that time. After 1954, when Charles Wood report will released, then the local languages emerged in education. Before that, English education means English medium education. ಆವಾಗ ಇಂಗ್ಲೀಷ್ ಶಿಕ್ಷಣ ಅಂದರೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವು ಕೂಡ ಆಗಿತ್ತು ಅನ್ನುವಂಥದ್ದು. ಇದು ಈ ಶಿಕ್ಷಣ ವ್ಯವಸ್ಥೆ ಏನನ್ನು ಮಾಡಿತು ಅನ್ನುವಂಥದ್ದು, ಈ ಕುರಿತಾದ ಚಿಂತನೆಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕಿದ್ದೇನೆ. ಈಗ ಏನು ಮಾಡಬೇಕು ಅಂತಂದರೆ, ನೀವು ಒಂದು 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಒನ್ ಕ್ವಶ್ಚನ್ ಈಸ್, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಜಮೀನ್ದಾರಿ ಸಿಸ್ಟಮ್? ಜಮೀನ್ದಾರಿ ವ್ಯವಸ್ಥೆಯ ಪರಿಣಾಮಗಳೇನು? ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಜಮೀನ್ದಾರಿ ಸಿಸ್ಟಮ್? ನೆಕ್ಸ್ಟ್ ಸೆಕೆಂಡ್ ಕ್ವಶ್ಚನ್ ಈಸ್, ಹೌ ಇಂಗ್ಲೀಷ್ ಎಜುಕೇಷನ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ? ಇಂಗ್ಲೀಷ್ ಶಿಕ್ಷಣ ಹೇಗೆ ಭಾರತದಲ್ಲಿ ಜಾರಿಗೆ ಬಂತು? ಇದಕ್ಕೆ ನಾವೀಗ ಚರ್ಚೆ ಮಾಡಿದ ಎಲ್ಲ ಅಂಶಗಳನ್ನು ಕೂಡ ಹೇಳಬೇಕಾಗ್ತದೆ. ರೈಟ್? ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.